ನದಿ 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 ಅಂತ ಹೇಳುವಾಗ ನದಿ ನೀರು ಕಡೆ ಹೋಗುವುದಲ್ಲ. ನಾವೀಗ ನದಿ ಎಂಬ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಇದು ಹೊಸ ರೆಸ್ಟೋರೆಂಟ್ ಲಾಂಚ್ ಆಗಿದೆ ನಮ್ಮ ಮಂಗಳೂರಲ್ಲಿ. ಇದು ಜಪ್ಪು ಮಾರ್ಕೆಟಿನ ಆಪೋಸಿಟಲ್ಲಿ ಇದೆ. ನದಿ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ನಾನು ವಿಸಿಟ್ ಮಾಡಿದ್ದೇನೆ. ಇಲ್ಲಿದು ಸ್ವಲ್ಪ ಟೇಸ್ಟ್ ಹೇಗೆ ಉಂಟಂತ, ಫುಡ್ ಎಲ್ಲ ಟೇಸ್ಟ್ ಹೇಗೆ ಉಂಟಂತ ನಾವು ಬಂದೆ. ಮಲ್ಟಿ ರೆಸ್ಟೋರೆಂಟ್ ನೋಡಿ, ನದಿ ಮಲ್ಟಿ ರೆಸ್ಟೋರೆಂಟ್. ಈಗ ನಾವು ಒಳಗೆ ಹೋಗ್ತಾ ಇದ್ದೇವೆ. ಒಳಗೆ ತುಂಬ ಚೆನ್ನಾಗಿ ಇದು ಸೀನರಿ ಎಲ್ಲ ಮಾಡಿದ್ದಾರೆ. ನೋಡಿಗಂತೂ ತುಂಬ ಚೆನ್ನಾಗಿದೆ ನೋಡಿ. ನೀರು, ಬೋಟು ಆ ಥರ ಕಾಣ್ತಾ ಉಂಟು ನೋಡಿ. ನದಿ ರೆಸ್ಟೋರೆಂಟ್ ಹೇಳುವಾಗ ಆ ಥರ ಮಾಡೋದೊಂದು ಸಹಜ ಅಲ್ಲ. ತುಂಬ ಚೆನ್ನಾಗಿದೆ. ನಾವು ಟೇಬಲ್ ಒಂದು ಬುಕ್ ಮಾಡಿ ಕೂತೇವೆ. ನಾವು ಫ್ಯಾಮಿಲಿ, ನಾನು, ಮಗ ಮತ್ತು ನನ್ನ ಹಸ್ಬೆಂಡ್ 4 ಮಂದಿ ನಾವು ಬಂದಿದ್ದೇವೆ. ನಾವು ಬಿಸಿ ನೀರು ಬೇಕಂತ ಹೇಳಿದೆವು. ಬಿಸಿ ನೀರು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನಾನು ಎಲ್ಲ ರೌಂಡ್ಸ್ ಮಾಡಿ ನಿಮಗೆ ವಿಡಿಯೋ ತೆಗಿತಾ ಇದ್ದೇನೆ. ನನ್ನ ಹಸ್ಬೆಂಡ್ ಮೆನು ನೋಡ್ತಾ ಇದ್ದಾರೆ. ಏನೆಲ್ಲ ವಸತಿ ಈ ರೆಸ್ಟೋರೆಂಟಲ್ಲಿ ಅವೈಲೇಬಲ್ ಉಂಟಂತ ನೋಡ್ತಾ ಇದ್ದಾರೆ. ನಾವು ಇಲ್ಲಿ ಬಂದು ನಾವು ಕೆಲವು ನೋಡಿದ್ದೇವೆ ಏನೆಲ್ಲ ಉಂಟಂತ. ನನ್ನ ಮಗ ವೀಡಿಯೋನ ನೋಡಿ ವೀಡಿಯೋ ಮಾಡಿದ. ನಾನು ಸ್ವಲ್ಪ ಡಲ್ ಆಗಿದ್ದೆ, ಅಂದರೆ ಸ್ವಲ್ಪ ಶೀತ ಸಹ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಇದಕ್ಕಿಂತ ಮೊದಲೊಂದು ವೀಡಿಯೋದಲ್ಲಿ ಹಾಕಿದೆ ಶೀತ ಇತ್ತಂತ. ನಾನು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡ್ತಾ ಇದ್ದೆ ಏನೆಲ್ಲ ತಗೊಳ್ಳೋದು, ಮಕ್ಕಳಿಗೆ ಏನು ಬೇಕಂತೇಳಿ. ನೋಡಿ, ಮೊದಲು ಬಂತು ನಮ್ಮದು ಚಿಕನ್ ಮ್ಯಾಂಚೋ ಸೂಪ್. ಅಂದರೆ ನನಗೆ ಶೀತ ಇದ್ದ ಕಾರಣ ಈ ಸೂಪ್ ಕುಡಿದರೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತೇಳಿ ನಾವು ಚಿಕನ್ ಮ್ಯಾಂಚೋ ಸೂಪ್ ತಗೊಂಡೆ. ತುಂಬ ಚೆನ್ನಾಗಿತ್ತು. ತುಂಬಾ ಬಿಸಿ ಇತ್ತು. ಬಾಯಿಗೆ ಇಡ್ಲಿಕ್ಕೆ ಆಗ್ತಾ ಇಲ್ಲ, ನಿಮಗೆ ಕಾಣ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು. ನನಗೆ ಶೀತ ಆದಾಗ ಈ ಒಂದು ಸೂಪ್ ಕುಡಿಲಿಕ್ಕೆ ಒಂದು ಮಜಾನೇ ಬೇರೆ ಇತ್ತು. ತುಂಬ ಆ ದಿನ ಸ್ವಲ್ಪ ಕಮ್ಮಿ ಆಯಿತು ಈ ಸೂಪ್ ಕುಡಿದ ನಂತರ. ತುಂಬ ಟೇಸ್ಟಿ ಸಹ ಇತ್ತು. ಫ್ರೆಂಡ್ಸ್, ನೀವು ಸಹ ಈ ಕಡೆ ಬನ್ನಿ, ಈ ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿ. ನಂತರ ಬಂತು ನಮ್ಮದೊಂದು ಹೊಸ ಡಿಶ್, ಅಂದರೆ ಇದು ಚಿಕನ್ ಅಚಾರಿ ಅಂತೇಳಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಸಹ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ಈ ನದಿ ರೆಸ್ಟೋರೆಂಟ್ ಸ್ಪೆಷಲ್ ಡಿಶ್ ಅಂದರೆ ಇನ್ನೊಂದು ಉನಾನ್ ಪ್ರಾನ್ಸ್. ತುಂಬ ಚೆನ್ನಾಗಿತ್ತು. ಅವರೇ ನಮಗೆ ಪ್ಲೇಟಿಗೆಲ್ಲ ಸರ್ವ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಕಡೆ ಬಂದರೆ, ಮಂಗಳೂರು ಕಡೆ ಮಂಗಳದೇವಿ ಹತ್ತಿರ ಬಂದರೆ ಉಂಟಲ್ಲ, ಜಪ್ಪು ಮಾರ್ಕೆಟ್ ಹತ್ತಿರ ಆಪೋಸಿಟಲ್ಲಿ ಈ ರೆಸ್ಟೋರೆಂಟ್ ಇದೆ. ನೀವು ಅಲ್ಲಿ ವಿಸಿಟ್ ಮಾಡಿ. ಅಂದರೆ ಇಲ್ಲಿ ನದಿ ರೆಸ್ಟೋರೆಂಟ್ ಸ್ಪೆಷಲ್ ಟೋಡಿ ಸಿಗ್ತದೆ. ಅಂದರೆ ಟೋಡಿ ಅಂದರೆ ತುಳುವಿನಲ್ಲಿ ಕಲಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಶೇಂದಿ ಅಂತ ಹೇಳ್ತಾರೆ. ವೆರೈಟಿ ಟೋಡಿ ಉಂಟು. ಆ್ಯಪಲ್ಲೆಲ್ಲ ನಿಮಗೆ ಸಿಗ್ಬೋದು. ಇಲ್ಲಿ ನಾನೊಂದು ಸ್ಪೆಷಲ್ ಆದರೆ ಚಿಕನ್ ಜೆಲ್ ಫ್ರೀಸ್ ಅಂತ, ಇದೊಂದು ಸ್ಪೆಷಲ್ ಡಿಶ್ ಅಂತೆ. ಈ ಬಟರ್ ನಾನಿಗೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಇತ್ತು. ಎಲ್ಲ ನಮಗೆ ಸರ್ವ್ ಮಾಡಿ ಕೊಡ್ತಾರೆ, ಸರ್ವ್ ಮಾಡ್ತಾರೆ. ಅಂದರೆ ಬಟರ್ ನಾನು ಸಾಫ್ಟ್ ಆಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. ಮಗನ ಫೇವ್ರೇಟ್ ಚಿಕನ್ ಬಿರಿಯಾನಿ ಅಂತ ಬೇಕಂತ ಹೇಳಿದ. ಚಿಕನ್ ಟಿಕ್ಕ ಬಿರಿಯಾನಿ ಆಯಿತಾ. ಇದು ತುಂಬ ಚೆನ್ನಾಗಿತ್ತು, ಟೇಸ್ಟಿ ಸಹ ಇತ್ತು. ಮಗನಿಗಂತೂ ತುಂಬ ಖುಷಿ ಆಯಿತು ಅಂತ ಹೇಳಿದ. ಫ್ರೆಂಡ್ಸ್, ನಿಮಗೆ ಯಾರಿಗಾದ್ರೂ ಈ ಕಡೆ ಬಂದರೆ ಈ ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಇದೆ. ಫ್ರೆಂಡ್ಸ್, ಇವರೇ ಈ ರೆಸ್ಟೋರೆಂಟ್ ಓನರ್. ಇವರದ್ದು ಮೊದಲಿಂದ ಪರಿಚಯ ಇತ್ತು. ಫ್ರೆಂಡ್ಸ್, ಈಗ ನಾವು ರೆಸ್ಟೋರೆಂಟಿನ ಮನೆಗೆ ಬಂದಿದ್ದೇವೆ. ಹೊಟ್ಟೆ ಎಲ್ಲ ಫುಲ್ ಆಯಿತು. ಹೇಗಿತ್ತು ಊಟ? ಚೆನ್ನಾಗಿತ್ತು. ಏಂಜಲ್ ಅವಳು ಬೆಕ್ಕಿನ ಮರಿ ಅಂತ ಹೇಗಿತ್ತ ಊಟ? ಪಾರ್ಸಲ್ ತಂದಿದ್ದಾಳೆ, ನಾಳೆ ತಿನ್ನಲಿಕ್ಕೆ.
ಅದು ರೀಸೆಂಟ್ ಓಪನ್ ಆಗಿ 4 ತಿಂಗಳಾಯ್ತಂತೆ ಅಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್.